ಯಾವ ಕಾಂಗ್ರೆಸ್ ಕಚೇರಿ ಒಳಗಡೆ ಅವರು ಹೇಳಿರ್ತಕ್ಕಂಥ ಆಯುಧಗಳೆಲ್ಲ ಇತ್ತು ಅನ್ನತಕ್ಕಂಥ ಬಹಿರಂಗಪಡಿಸಬೇಕು. ಕೆಪಿಸಿಸಿ ಕಚೇರಿಯ ಮುಂಭಾಗ ನಡೆದ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಅಧಿಕೃತ ದೂರು ನೀಡಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರ ನೇತೃತ್ವದ ನಿಯೋಗವು ದೂರು ಸಲ್ಲಿಸಿದೆ. ಪ್ರಕರಣದ ಕೂಲಂಕುಷ ತನಿಖೆಗೆ ಆಗ್ರಹಿಸಿದ್ದಾರೆ. ದೂರು ನೀಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಸ್ ಮನೋಹರ್, ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಕಚೇರಿಯಲ್ಲಿ ಲಾಂಗ್ ಹಾಗೂ ಮಚ್ಚುಗಳು ಇದ್ದವು ಅಂತ ಅಶೋಕ್ ಅವರು ಜವಾಬ್ದಾರಿ ರಹಿತವಾಗಿ ಮಾತನಾಡಿದ್ದಾರೆ. ಧೈರ್ಯ ಇದ್ದರೆ ಅವರು ಬಂದು ಪರಿಶೀಲನೆ ನಡೆಸಲಿ. ಕಾಂಗ್ರೆಸ್ ಕಚೇರಿಯಲ್ಲಿ ಇಂತಹ ಮಾರಕಾಸ್ತ್ರಗಳನ್ನು ಯಾರೂ ಕೂಡ ಇಟ್ಕೊಳ್ಳೋದಿಲ್ಲ. ಬದಲಾಗಿ ಅಶೋಕ್ ಅವರ ಜೊತೆಯಲ್ಲಿ ಬಂದಿದ್ದ ವಾಹನದಲ್ಲೇ ಇವೆಲ್ಲವೂ ಇದ್ದವು ಎಂಬ ಮಾಹಿತಿ ಇದೆ ಅಂತ ಆರೋಪ ಮಾಡಿದರು. ಮುಂದುವರೆದು ಮಾತನಾಡಿದ ಅವರು, ಶಾಸಕರ ಜೊತೆ ಬಂದಿದ್ದ ವ್ಯಕ್ತಿಗಳು ಯಾರು ಎಂಬುದು ಶಾಸಕರಿಗೆ ಗೊತ್ತಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ರು. ಘಟನೆಯ ದಿನ ಅವರ ಜೊತೆ ಬಂದಿದ್ದ ವಾಹನಗಳನ್ನು ಪೊಲೀಸರು ತಕ್ಷಣವೇ ಪರಿಶೀಲಿಸಬೇಕು. ಬಿಜೆಪಿಯವರೇ ಮೊಟ್ಟೆಯನ್ನ ತಂದು ಎಸೆದು ನಾಟಕವಾಡಿದ್ದಾರೆ ಎಂಬ ಮಾಹಿತಿ ಇದೆ. ಆ ದಿನ ಬಂದಿದ್ದ ಶಾಸಕರ ಜೊತೆಗೆ ಇದ್ದವರ ಫೋಟೋಗಳನ್ನು ತಪಾಸಣೆ ಮಾಡಿದ್ರೆ ಯಾರ್ಯಾರಿಗೆ ಯಾರ ಜೊತೆ ನಂಟು ಇದೆ ಎಂಬುದು ಸ್ಪಷ್ಟವಾಗುತ್ತೆ. ಸದ್ಯಕ್ಕೆ ಅವರ ಹೆಸರುಗಳನ್ನು ಬಹಿರಂಗಪಡಿಸೋದಿಲ್ಲ. ಪೊಲೀಸರು ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಹೊರತರಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು, ಶಾಸಕರುಗಳು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ರವರು ಹಾಗೂ ಛಲವಾದಿ ನಾರಾಯಣ ಸ್ವಾಮಿರವರು, ಅಶ್ವಥ್ ನಾರಾಯಣ ಅವರು ಸಾಕಷ್ಟು ಜನ ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಸ್ಥಳದಲ್ಲಿ ಪೊಲೀಸ್ ಅವರ ಅನುಮತಿ ಇಲ್ಲ ಅನ್ನತಕ್ಕಂಥದ್ದು ಎಲ್ರಿಗೂ ಗೊತ್ತು. ನಾವು ಸಹ ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ರೈಟ್ಸ್ ಇದೆ. ಆದರೆ ಪ್ರತಿಭಟನೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಹರಿಹರ ಶಾಸಕರಾದ ಬಿ ಪಿ ಹರೀಶ್ ಅವ್ರ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಅನ್ನತಕ್ಕಂಥ ಆರೋಪ ಮಾಡಿ ಅವ್ರು ಬಂದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಪೊಲೀಸ್ ಆಯುಕ್ತರು ದೂರು ಕೊಟ್ಟಾಗ ನಮಗೆ ಇದಾಗಿದೆ, ಲಾಂಗು, ಮಚ್ಚು ಹಾಗೂ ಬಾಂಬ್ಗಳು ಈ ಥರ ಎಲ್ಲ ಇದೆ ಅಂತ. ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಏನಂದರೆ, ಅವ್ರು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಬಂದಂಥ ವಾಹನಗಳಲ್ಲಿ ಈ ರೀತಿಯಾದಂಥ ಮಾರಕಾಸ್ತ್ರಗಳು ಅವರ ವಾಹನಗಳಲ್ಲಿ ಇತ್ತು ಅನ್ನತಕ್ಕಂಥ ಮಾತನ್ನು ಅಲ್ಲಿರೋರು ಹೇಳಿದ್ದಾರೆ. ನಮ್ಮಲ್ಲಿರತಕ್ಕಂಥ ಯಾವ್ಯಾವ ವಾಹನ ಬಂದಿದೆ ಅದನ್ನೆಲ್ಲ ನೀವು ಕಳಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಆಧರಿಸಿ ಇವತ್ತು ನಾವು ದೂರು ಕೊಡ್ತಾ ಇದ್ದೀವಿ. ಅವರ ವಾಹನಗಳನ್ನು ತಕ್ಷಣ ಇವತ್ತು ಪರಿಶೀಲನೆ ಮಾಡಬೇಕು. ಅವ್ರ ವಾಹನದಲ್ಲಿ ಏನೇನು ಮಾರಕಾಸ್ತ್ರಗಳಿದೆ ಅದನ್ನು ತಕ್ಷಣ ಪತ್ತೆ ಹಚ್ಚಬೇಕು. ಸತ್ಯಾಂಶ ಜನತೆಗೆ ಗೊತ್ತಾಗಬೇಕು. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು, ಅವ್ರ ಜೊತೆಲಿ ಬಂದಿರತಕ್ಕಂಥ ಶಾಸಕರು ಅವರ ಭಾವಚಿತ್ರಗಳನ್ನು ತೆಗೆದ್ರೆ ಯಾವ್ಯಾವ ಗೂಂಡಾಗಳ ಜೊತೆ, ಯಾವ್ಯಾವ ಭೂಗತ ಪಾತಿಗಳ ಜೊತೆ ಶಾಸಕರ ನೆಂಟಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಅವ್ರ ಹೆಸರು ಹೇಳುವಂಥ ಅವಶ್ಯಕತೆ ನಮಗಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡುತ್ತೆ. ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ ಅವರು, ಜನತಾದಳದವರು, ಪಕ್ಷದ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ. ಅವ್ರು ಪ್ರತಿಭಟನೆ ಮಾಡಿರೋದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅವ್ರು ಪ್ರತಿಭಟನೆ ಮಾಡಬೇಕಾಗಿರೋದು ಯಾರ ಹತ್ರ ಅಂದರೆ, ಪ್ರಧಾನ ರಾಜೀನಾಮೆಗೆ, ನರೇಂದ್ರ ಮೋದಿ ರಾಜೀನಾಮೆಗೆ ಒತ್ತಾಯಿಸಬೇಕಾಯಿತು. ದುರಂತ ಏನಂದರೆ, ಅವ್ರು ರಾಜೀನಾಮೆ ಪಡೆದೇ ಇವತ್ತು ಸಾರ್ವಜನಿಕರಿಗೆ ಒಂದು ತಪ್ಪು ಮಾಹಿತಿನ ರವಾನೆ ಮಾಡಲಿಕ್ಕೆ, ವಿದ್ಯಾರ್ಥಿಗಳ ಮೇಲೆ ಆಗಿರತಕ್ಕಂಥ ದಾಳಿ ಹಾಗೂ ಸ್ಟೇರ್ ಕೇಸ್ನ ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಅವರಿಗೆ ಶಕ್ತಿ ಇದ್ದರೆ, ಅವರಿಗೆ ಮಾಹಿತಿ ಇದ್ದರೆ ಕೂಡಲೇ ಯಾವ ಕಾಂಗ್ರೆಸ್ ಕಚೇರಿ ಒಳಗಡೆ ಅವ್ರು ಹೇಳಿರ್ತಕ್ಕಂಥ ಆಯುಧಗಳೆಲ್ಲ ಇತ್ತು ಅನ್ನತಕ್ಕಂಥ ಬಹಿರಂಗಪಡಿಸಬೇಕು.